ಮಾಡ್ತಾರೆ. ಸುಮಾರು 16 ಬೈಕ್ಗಳಲ್ಲಿ ಬೈಕ್ ರ್ಯಾಲಿ ಮಾಡುವ ಮುಖಾಂತರ ಈಗ ಟೌನ್ ಹಾಲ್ ಕಡೆ ಸಾಕಷ್ಟು ಜನರು ಬಂದಿದ್ದಾರೆ. ನಾವ್ರೆಲ್ಲರೂ ಕೂಡ ಮಾತಾಡಿಸುವಂತ ಪ್ರಯತ್ನವನ್ನು ಮಾಡ್ತೀನಿ. ಸರ್ ಇವತ್ತು ಹೋರಾಟವನ್ನ ಮಾಡ್ತಾ ಇದ್ದೀರಾ, ಮಾತಾಡಿ. ಮಾಡ್ತಾ ಇದ್ದೀರಾ, ಬಂದಿದ್ದೀರಾ ಎಲ್ಲರೂ ಕೂಡ ಟೌನ್ ಹಾಲ್ ಹತ್ರ. ನಿಮ್ಮನ್ನ ಹತ್ತಿಕ್ಕುವಂತ ಕೆಲಸ ಆಗ್ತಾ ಇದೆ. ಅವಾಗಿಂದ ನಾವು ಅದನ್ನೇ ನೋಡ್ತಾ ಇದೀವಿ. ಏನ್ ಅರ್ಥ ಇದೆ? ನಾವು ವಾಟಾಳ್ ನಗರ ಒಕ್ಕೂಟದಿಂದ ಭಾರತೀಯ ಸೇವಾ ಸಮಿತಿ ಅಂದ್ಬಿಟ್ಟು ಆಟೋ ಅಧ್ಯಕ್ಷರು. ಇಲ್ಲಿ ಬಂದಿರೋದಕ್ಕೆ ಈ ತರ ಪೊಲೀಸರು ಅಬ್ಜೆಕ್ಷನ್ ಮಾಡ್ತಾ ಇದ್ದಾರೆ. ನಮ್ಮನ್ನ ಹೋರಾಟ ಮಾಡಕ್ಕೂ ಬಿಡ್ತಾ ಇಲ್ಲ, ಅನ್ಯಾಯ ಆಗ್ತಾ ಇದೆ. ಕರ್ಕೊಂಡು ಹೋಗ್ತಾ ಇದಾರೆ. ಸರ್ ನಾವು ಸೈನಿಕರಾಗಿ ಬಂದಿದ್ದೀವಿ. ನಾವು ತಗೊಂಡಿಲ್ಲ, ನಮ್ ನೋಟಿಸ್ ಕೊಟ್ಟಿಲ್ಲ, ನಾವು ತಗೊಂಡಿಲ್ಲ. ಆಯ್ತಾ, ನಮ್ಮ ರೈತರಿಗೆ ನಮ್ಮ ಕಾರ್ಮಿಕರಿಗೆ ಅನ್ಯಾಯ ಆಗ್ತಾ ಇದೆ, ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ. ಅದ್ರ ವಿರುದ್ಧವಾಗಿ ನಾವು ಪ್ರತಿಭಟನೆ ಬಂದಿದ್ದೀವಿ ಸರ್. ಕನ್ನಡ ಒಕ್ಕೂಟಕ್ಕೆ ನಾವು ಬೆಂಬಲ ಇದೆ ಸರ್. ಕರ್ಕೊಂಡು ಹೋಗ್ತಾ ಇದಾರೆ, ಈಗ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದಾರೆ. ಕರ್ಕೊಂಡು ಹೋಗ್ತಾ ಇದಾರೆ. ನಾನು ಬರ್ತೀನಿ, ಆತರ ಚೆನ್ನಾಗಿದೆ. ಇರಿ, ನಾನು ಬರ್ತೀನಿ. ಬಿಡಿ, ಕರ್ಕೊಂಡು ಹೋಗ್ತಾರೆ, ಬಸ್ಸಿಗೆ ತುಂಬ್ತಾರೆ. ಸರ್ ತುಂಬಾದಲ್ಲ, ಇಲ್ಲಿ ಅವರು ಕನ್ನಡಿಗರೇ ಸಪೋರ್ಟ್ ಕೊಡ್ಬೇಕು ನಮ್ಗೆ. ನಮ್ಮ ಕನ್ನಡಿಗರೇ ನಮ್ಮ ಕರ್ನಾಟಕ ಸರ್ಕಾರ ಇದಕ್ಕೆ ಬೆಂಬಲ ಕೊಡ್ತಾ ಇದೆ. ಹೊರರಾಜ್ಯದವ್ರಿಗೆಲ್ಲ ಇವತ್ತು ಮೆಟ್ರೋದಲ್ಲಿ ಕೆಲಸ ಕೊಡ್ತಾ ಇಲ್ಲ ನಮ್ಗೆ. ನಮ್ಮ 15,000 ಜನ ನಾವು ಬೇರೆ ರಾಜ್ಯದಿಂದ ಕರ್ಕೊಂಡ್ ಬಂದವ್ರೆ. ಅಂದ್ರೆ ಡಬಲ್ ಡಿಗ್ರಿ, ಟ್ರಿಪಲ್ ಡಿಗ್ರಿ ಮಾಡಿ ಕೂಲಿ ಕೆಲಸ, ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮವರು. ದಯವಿಟ್ಟು ನನಗೆ ತುಂಬಾ ನೋವಾಗಿ ಸಿದ್ದರಾಮಯ್ಯನವರು ಕನ್ನಡ ಅಂತಾರೆ, ಆದ್ರೆ ಇಲ್ಲಿ ನಡೀತಾರೆ ಮಾತಿಗೆ ಸೀಮಿತ ಆಗಿದೆ ಅಂತಾನೆ ಹೇಳ್ಬೋದು ಸರ್. ನಮ್ಮ ರಾಜ್ಯಕ್ಕೆ ನ್ಯಾಯ ಕೊಟ್ಟಿಲ್ಲ ಅಂದ್ರೆ ಇನ್ನೇನಕ್ಕೆ ಈ ಸರ್ಕಾರಗಳೆಲ್ಲ, ಈ ರಾಜಕಾರಣಿಗಳೆಲ್ಲ ಸರ್ ಮಾಡ್ಲಿ ಸರ್. ನಾವು ಸಾಯಕ್ಕೂ ಸಿದ್ಧವಾಗಿದ್ದೀವಿ. ನಾವು ಸೈನಿಕರಾಗಿರೋದಕ್ಕೆ ಹೋರಾಟ ನಮ್ಮ ಗಡಿಭಾಗದಲ್ಲಿ 10 ನಿಮಿಷ ಹೋರಾಟ ಮಾಡಲಿಲ್ಲ ನೀವು ಸರ್. 10 ನಿಮಿಷ ಹೋರಾಟ ಬಂದ್ ಮಾಡ್ಕೊಂಡು ಬಂದಿದ್ದೀವಿ ಸರ್. 2 ಅವರಿಂದ ಸರ್ 50 ಕಿಲೋಮೀಟರ್ ಇಂದ ಬಂದಿರೋದು ನಾವೆಲ್ಲರೂ. ಎಲ್ಲಿಂದ ಬಂದಿರಾ? ಮಾದೇಪುರ, ವೈಟ್ಫೀಲ್ಡ್ ಇಂದ, ಕೇರ್ಪುರಂ ಇಂದ. ಕರ್ನಾಟಕದ ಸಂಘಟನೆಗಳಿಗೆ ಸೇವಾ ಸಂಸ್ಥೆಗೆ ಬೇಕು. ಕನ್ನಡಿಗರ ಹತ್ರ ಬರುವಂತ ಸರ್ಕಾರಕ್ಕೆ ಧಿಕ್ಕಾರ. ಕನ್ನಡಿಗರ ಮೋಸ ಮಾಡುವಂತ ಸರ್ಕಾರಕ್ಕೆ ಧಿಕ್ಕಾರ. ಕನ್ನಡಿಗರ ಕೆಲಸ ಕೊಡುವಂತ ಮೆಟ್ರೋ ಸಂಸ್ಥೆಗೆ ಸರ್. ಇವತ್ತು ರಾಜ್ಯಕ್ಕೆ ತುಂಬಾ ಅನ್ಯಾಯವಾಗಿ ಒಂದು ಫ್ಲಾಗ್ ಅನ್ನು ಸಹ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ರಾಜ್ಯದ ಫ್ಲಾಗ್ಗೆ ಅಗೌರವ ಮಾಡ್ಕೊತಾ ಇದ್ದಾರೆ. ಇವತ್ತು ನಮ್ಗೆ ಎಲ್ಲಾ ರೀತಿಯಲ್ಲಿ ನಮ್ಮ ಸರ್ಕಾರಗಳು ಯಾವ್ದು ಸಹ ಅನುದಾನಗಳು ಕೊಡ್ತಾ ಇಲ್ಲ. ಮಾದಾಯಿ ರೂಪೇಶ್ ರಾಜಣ್ಣ ಅವರಿದ್ದಾರೆ, ಗಿರೀಶ್ ಗೌಡ್ರಿದ್ದಾರೆ. ನಾವು ಮಾಡೋ ಕೆಲಸ ನಾವು ಮಾಡಿದ್ದೀವಿ. ನಾವು ಇವತ್ತು ನಿನ್ನೆ ಮೊನ್ನೆಯಿಂದ ಮಾಡಿದ್ದಲ್ಲ, ಸತತವಾಗಿ ನಾಯಕರು 60 ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ. ನಾನು 40 ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀನಿ. ಆದರೆ ಇಂಥ ಒಂದು ಪರಿಸ್ಥಿತಿನ ನಾನು ಯಾವತ್ತೂ ನೋಡಿರಲಿಲ್ಲ. ಇವತ್ತು ಕನ್ನಡ ಪರ ಹೋರಾಟವನ್ನ ಹತ್ತಿಕ್ಕುವಂತ ಕೆಲಸವನ್ನ ಪೊಲೀಸ್ ಇಲಾಖೆ ಮುಖಾಂತರ ಮಾಡಿಸಿದ್ದಾರೆ. ಮಾಡಲಿ, ಪರವಾಗಿಲ್ಲ. ಯಾಕೆಂತ ಹೇಳಿದ್ರೆ ನಗರದ ಪೊಲೀಸ್ ಕಮಿಷನರ್ ಅವರು ಅವರಿಗೆ ದೇಶದ ಮುಂದೆ ನಾವು ಇಟ್ಟಿದ್ದೇವೆ. ಈಗ ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮವರನ್ನ ಸುಮಾರು ಬೆಂಗಳೂರು 1ರಲ್ಲೇ 3,000 ಜನಕ್ಕೂ ಮೇಲ್ಪಟ್ಟು ಬಂಧ ಮಾಡಿದ್ದಾರೆ. ನಿನ್ನೆ ಒಂದೇ ರಾತ್ರಿಯಲ್ಲಿ ಸಿಕ್ ಅವರು ನೋಟಿಸ್ ಕೊಟ್ಟಿದ್ದಾರೆ. ನಾಟಕದ ನೋಟಿಸ್ ತರ ಸಿಕ್ ಅವರಿಗೆ ನೋಟಿಸ್ ಕೊಟ್ಟಿದೆ. ನಾಟಕದವರು ಹಂಚಲ್ವೇನೋ ಹಂಗೆ ಸಿಕ್ತವರಿಗೆಲ್ಲ ಹಂಚಿಬಿಟ್ಟಿದ್ದಾರೆ. ಅದು ಬೆಂಗಳೂರಲ್ಲಿ ಬಹಳ. ಬೆಂಗಳೂರಿನಲ್ಲಿ ಬೆಂಗಳೂರು ಕಮಿಷನರ್ ಅವರು ಒಳೊಳಗೆ ನಮ್ಮ ಮೇಲೆ ಒಂದು ಚಾಲೆಂಜ್ ತಗೊಂಡ್ಬಿಟ್ಟಿದ್ದಾರೆ. ಏನಾರು ಮಾಡಿ ಇವ್ರು ಬಂದನ್ನ ವಿಫಲ ಮಾಡಬೇಕು ಅಂತ ಚಾಲೆಂಜ್ ತಗೊಳ್ಳಿ ಪಾಪ.
ನಾನೇನು ಅವ್ರನ್ನ ವೈಯಕ್ತಿಕವಾಗಿಲ್ಲ. ಈಗ ಭಾಸ್ಕರ್ ರಾವ್ ರಿಟೈರ್ ಆಗಿ ರಾಜಕೀಯಕ್ಕೆ ಬಂದ್ರು. ಇವರು ರಿಟೈರ್ ಆಗಿ ಬರೋದಾದ್ರೆ ಬರ್ಲಿ, ನಮ್ದೇ ಅಭ್ಯಂತರಿಲ್ಲ. ಅದ್ರ ಬಗ್ಗೆ ನಾವೇನು ಚಕಾರ ಎತ್ತಬೇಕಾಗಿಲ್ಲ. ಆದ್ರೆ ಅವರು ವೈಯಕ್ತಿಕವಾಗಿ ತಗೋಬಾರದು. ಇದನ್ನ ತಗೊಂಡು ನನಗೆ ಒಂದು ನೋಟಿಸ್ ಕಳಿಸಿದ್ದಾರೆ. ನಾನು ಇರ್ಬೇಕಪ್ಪ ನೋಟಿಸ್ ಅಲ್ಲಿ, ನೋಟಿಸ್ ನನಗೆ ಕಳಿಸಿದ್ದಾರೆ. ಆ ನೋಟಿಸ್ ನಲ್ಲಿ ಎಲ್ಲರಿಗೂ ಒಂದು ಊರೆಲ್ಲ ಹಂಚಿದ್ದಾರೆ ಅಂತ ಹೇಳಿಬಿಟ್ನಲ್ಲ ಆಗ್ಲೇ. ಊರೆಲ್ಲ ಹಂಚಿದ್ದಾರೆ, ನಾಟಕದ ನೋಟಿಸ್ ಅಂತ ಹಂಚಿದ್ದಾರೆ, ಸಿಕ್ತವ್ರಿಗೆಲ್ಲ ಹಂಚಿದ್ದಾರೆ. ಅದರಲ್ಲಿ ಏನೋ ಒಂದು ಸೆಕ್ಷನ್ ಹಾಕಿದ್ದಾರೆ. ಹೌದು, ಹೈಕೋರ್ಟ್ನವರು ಯಾರೋ ಬಂದ್ರು, ಏನೋ ಆಯ್ತು, ಫ್ರೀಡಂ ಪಾರ್ಕು ಇಲ್ಲೇ ಇದು ಕೊಟ್ಟಿರೋದು, ಫ್ರೀಡಂ ಪಾರ್ಕು ಅಲ್ಲಿಗೆ ಹೋಗ್ಬೇಕು ಅಂತ. ಇಡೀ ಕರ್ನಾಟಕದ ಬಂದ ಬೆಂಗಳೂರು ಒಂದರಲ್ಲಿ 1,40,00,000 ಜನ ಇದ್ದಾರೆ. ಸ್ವಲ್ಪ 5% ಜನನು ಅಲ್ಲಿ ನಿಂತ್ಕೊಳ್ಳಕ್ಕೆ ಜಾಗಿಲ್ಲ. ಇಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ. ನೀವು ಫ್ರೀಡಂ ಪಾರ್ಕ್ ಬಂದ್ಬಿಡಿ, ಅಲ್ಲಿ ಹೋಗ್ಲಿಲ್ಲ ಅಂತ ಅಂದ್ರೆ ನೀವು ಯಾರನ್ನು ಬಿಡೋದಿಲ್ಲ. ಟೌನ್ ಹಾಲ್ ಹತ್ರ ಬರೋ ಕೋಡ್ ಸಂಪೂರ್ಣ ಇದು. ನಾನು ಈಗೊಂದು ಇದರಿಂದ ಪಾಪ ಇದು ಅನ್ಬಾರ್ದು, ಅನ್ನಕ್ ಹೋದ್ರೆ ಸುಮ್ಮನೆ ನನ್ ಬೈತಾರಲ್ಲ ಅಂತ ಹೇಳಿ ಸುಮ್ಮನೆ ಅನ್ಕೊಳ್ತಾರೆ. ನನಗೆ ನೋವಾಗುತ್ತೆ. ಕಮಿಷನರ್ ಸ್ವಲ್ಪ ಇದಾಗಿರ್ಬೇಕು, ಬಹಳ ಗಾಂಭೀರ್ಯದಿಂದ ಇರ್ಬೋದು. ನೀವು ಕಮಿಷನರು, ನಿಮ್ಮ ಅಧಿಕಾರಿ ಎಲ್ಲ ಇರುತ್ತೆ. ನಮ್ಮ ಬಂದನ್ನ ತಿಕ್ತಕ್ಕಂತ ಕಾರ್ಯಕ್ಕೆ ಕೈ ಹಾಕದ್ದು ನನಗೆ ಹಿಡಿಸ್ಲಿಲ್ಲ. ಕೈ ಹಾಕಬಾರದು. ಬಂದನ್ನ ತಿಕ್ತಕ್ಕಂತ ವ್ಯವಸ್ಥೆಯನ್ನ ಕಮಿಷನರು ನೇರವಾಗಿ ಮಾಡಿದ್ದಾರೆ. ಮತ್ತು ಸರ್ಕಾರ ನಾನು ಬಹಳ ಗೌರವವಾಗಿ ಮಾಡಿದೆ. ಏನೆಲ್ಲ ಮಾಡಿದ್ದಾರೆ ಬೆಂಗಳೂರಿನಲ್ಲಿ. ಹೊರಗಡೆ ನನಗೇನು ಅಷ್ಟು ಇಲ್ಲ, ಪಾಪ ಮಾಡಿದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ, ಅವರವರದೇ ಆದಂತ ಹೋರಾಟಗಳೆಲ್ಲ ಮಾಡ್ತಾ ಇದ್ದಾರೆ. ಆದರೆ ಇನ್ನೂ ನಮಗೆ ಬಂದು ಒಂದು ಕುಡಿಯಕ್ಕೆ ನೀರು ಸಿಗದೇ ರೀತಿ ಬಂದಾಗ್ತಾ ಇತ್ತು. ನಾವು ಮಾಡಿರುವ ಹೋರಾಟದಲ್ಲಿ, ಮಾತನಾಡಿದಲ್ಲಿ ಮತ್ತು ನೀವು ಮೀಡಿಯಾದವರು ಬೆಂಬಲ ಕೊಟ್ಟಿರೋದು ಎಲ್ಲ ನೋಡಿದಾಗ ಆ ಪರಿಸ್ಥಿತಿ ಇತ್ತು. ಆದರೆ ಇಲ್ಲೊಂದು ಸ್ವಲ್ಪ ಇದು ಎಲ್ಲೋ ಒಂದು ಸ್ವಲ್ಪ ಗಾಳಿ ಗಿಳಿ ಬೀಸ್ತಾ ಇದೆ. ಆದರೂ ನಮ್ಮ ಹೋರಾಟಕ್ಕೆ ಅದ್ಭುತವಾಗಿ ಯಶಸ್ಸು ಸಿಕ್ಕಿದೆ. ಅದರಲ್ಲಿ ಪ್ರಮುಖವಾದಂತ ಬೆಂಬಲ ಮಾಧ್ಯಮದವರು. ಅವ್ರನ್ನ ನಾನು ಅತ್ಯಂತ ಗೌರವವಾಗಿ ಅಭಿನಂದಿಸುತ್ತೇನೆ. ಇದು ನಿರಂತರವಾಗಿ ಇಲ್ಲಿಗೆ ನಿಲ್ಲೋದಿಲ್ಲ. ಈ ಬಂದು ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥ ಬಂದನ್ನು ನಾವು ಮಾಡಿದ್ದೇವೆ. ಅನೇಕರು ಪಿತೂರಿ ಮಾಡಿದ್ರು. ಅವ್ರದೆಲ್ಲ ಈಗ ನಾನು ಹೇಳ್ಬೇಕಾಗಿಲ್ಲ. ಅನೇಕರು ಪಿತೂರಿ ಮಾಡಿದ್ರು. ಈ ಬಂದನ್ನ ಆಗಬಾರದು ಅಂತೇಳಿ ಪಿತೂರಿ ಮಾಡಿದ್ರು. ಆಮೇಲೆ ಅದೆಲ್ಲೋ ಹೊಸ ಪದ ಉಟ್ಬಿಟ್ಟಿದೆ, ನೈತಿಕತೆ ಅನ್ನೋದು ಉಟ್ಬಿಟ್ಟಿದೆ. ಆ ನೈತಿಕತೆ ಅಂದ್ರೆ ಏನು ನಮ್ಗೆ ಅರ್ಥ ಆಗಿಲ್ಲ. ನೈತಿಕತೆ ಬೆಂಬಲ ಅಂದ್ರೆ ಯಾವ ರೀತಿ ನಮಗೆ ಬೆಂಬಲ? ಅವರು ನೈತಿಕತೆ ಅಂದ್ರೆ ಏನು ಅಂತ ಅವರೇ ಹೇಳ್ಬೇಕು. ನೈತಿಕತೆ ಅನ್ನೋರು ನೈತಿಕತೆಯಲ್ಲಿ ಬೆಂಬಲ ಕೊಟ್ಟಿದ್ದೀವಿ. ಯಾರಿಗ್ ಬೇಕು ನಿಮ್ ನೈತಿಕತೆ? ನೀವ್ ಯಾರಿಗೂ ಬೇಕಾಗಿಲ್ಲ, ನಮಗ್ ಬೇಕಾಗಿಲ್ಲ. ಈ ಹೋಟ್ಲವರಿಗೆ ಬಂದಿರೋಷ್ಟು ದುರಹಂಕಾರ, ಅವರು ಬಂದಿರೋಷ್ಟು ಅವ್ರನ್ನೆಲ್ಲರನ್ನು ಫೋನ್ ಮಾಡಿದ್ದಾರೆ. ನಿಮ್ಗೆ ಹೇಳ್ತೀನಿ, ಹೋಟ್ಲವರು ಮುಚ್ಚಬೇಡಿ, ಅಂಗಡಿಯವ್ರು ಮುಚ್ಚಬೇಡಿ, ಇವ್ರು ಮುಚ್ಚಬೇಡಿ. ಸಂಪೂರ್ಣ ಬೆಂಗಳೂರಲ್ಲಿ